ಮೇಲೆ ಕೊಟ್ಟು ಕಾರಲ್ಲಿ ಬಂದು ಕೊಟ್ಟು ಬೈಬೇಕು. ಹೆಂಗ್ ಬೈಬೇಕಂದ್ರೆ ನಮ್ ಬೀಕೆ ಬೈತಾನೆ, ಹೇಳಲೆ ಬಡ ಬೀಪ್ ಬೀಪ್ ಆಗತ್ತೆ ಬಳ, ಅವ್ನು ಬಾರಿ ಬೀಪ್ ಮನುಷ್ಯ. ಬಾಯಿ ಬಿಟ್ರೆ ಬೀಪ್ಗಳು. ಬೀದ ಊರಿಗೆ ತಗೊಂಡ್ ಹೋಗ್ತೀನಿ. ಇವಾಗ ನಾವು ಹೋಗ್ತಿರೋದು ಮುತ್ತಪ್ಪನ ಟೆಂಪಲ್ ಅಂತೇಳಿ. ಮುತ್ತಪ್ಪನ ಟೆಂಪಲ್ ಇರೋದು ಅರಸಿನಿ ಕಡವು ಎಂಬ ಊರಲ್ಲಿ. ಈ ಊರಲ್ಲಿ ಮುತ್ತಪ್ಪನ ಟೆಂಪಲ್ ಐತಿ. ಆ ಟೆಂಪಲ್ ಅಲ್ಲಿ ತೆಯ್ಯಮ್ಮನ ಒಂದು ದೈವ ಕೋಲ ನಮ್ಮ ಕಡೆ ಹಂಗಲ್ಲ, ಇಲ್ಲಿ ತೆಯ್ಯಮ್ಮ ಅಂತೇಳಿ ಆಚರಣೆ ಮಾಡ್ತಾರೆ. ಅದು ಅಲ್ಲಿ ನಡೀತೈತಿ. ಇವಾಗ ಅವ್ರು ಎಷ್ಟು ಗಂಟೆ ಈವ್ನಿಂಗ್ 6:30 to 8:45 ಒಳಗೆ ಐತೆ ಅಂತ ಹೇಳಿದಾರು. ಬಟ್ ಭಾಳ ಅಂದ್ರೆ ಭಾಳ ರಶ್ ಇರ್ತೈತೆ ಅಂತ ಹೇಳಿ ಇಲ್ಲಿನ ಲೋಕಲ್ ಹೇಳಿದ್ರು. ನೋಡೋಣ ಒಂದ್ಸತಿ ಬಂದಿವಂದ್ರೆ ಇಲ್ಲಿವರೆಗೂ ಬಂದಿದೆ. ಬಟ್ ಕಣ್ಣೂರು ಇದು ತೆಯ್ಯಂಗೆ ಬಹಳ ಫೇಮಸ್, ಅದಕ್ಕೆ ತೆಯ್ಯಂ ಮಿಸ್ ಮಾಡೋದು ಅಂತ ಇತ್ತು. ನೋಡೋಣ ಇಲ್ಲಿ ಹೋಗ್ಬಿಟ್ಟು ಯಾವ ತರ ಇದೆ ಅಂತ ತೋರಿಸ್ತೀನಿ. ಅದು ಬೇಗ ಕ್ಲೀನ್ ಆಗಿ ನೋಡ್ಕೊಂಡು ಇಲ್ಲೊಂದು ಕ್ರಾಸ್ ಇದೆ, ಅದಾದ್ಮೇಲೆ ಹೇಳು. ಸರಿ, ಕ್ರಾಸ್ ಹೋಗ್ಲಿ, ಇಲ್ಲೊಂದು ಕ್ರಾಸ್ ಇದೆ. ನಾವ್ ಈ ತರ ಕ್ರಾಸ್ ಗೀಕ್ಸ್ ಎಲ್ಲ ಓಡ್ಸಲ್ಲ. ಈಗ ನುಗ್ಬೇಕು, ನಿಲ್ಲಿಸ್ಬೇಕು, ಹಂಪಾಡಿಸ್ಬೇಕು, ನುಗ್ಗೋದು. ಹೇರ್ ಸ್ಟೈಲ್ ಸೆಟ್ ಮಾಡ್ಕೊತೀನಿ, ಬೇಗ ಮಾಡ್ರಿ. ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಟ್ಟಿದ್ದೀನಿ. An eternity later. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. Welcome to my guys. Hey, welcome channel to my guys. पीछे देखो पीछे. ಡಿಪ್ರೆಷನ್. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ವೈಲೆಂಟ್ ರಾವಣ ಕಂಡ ರಾವಣ ಇರಲ್ಲ. ಎಬ್ಬುಲಿ ನಾನು. ನಮಸ್ಕಾರ ಎಲ್ಲ ಕನ್ನಡಿಗರ ಕುಟುಂಬಕ್ಕೆ. ನಾನು ನಿಮ್ಮ ಬೆಳಗಾವಿ ಹುಡುಗ ಶಿವರಾಜ್. ಹೇಳಿದಂಗ ರಶ್ ಐತಿ ಇಲ್ಲಿ. ಬ್ರಿಡ್ಜ್ ಆಕ್ಚುಲಿ ಅಲ್ಲಿ ಇದು ಇಲ್ಲಿದೆ ಅಲ್ಲ, ಇದು ಮುತ್ತಪ್ಪನ್ ಟೆಂಪಲ್. ಕಂಟಿನ್ಯೂಯಸ್ ಫುಲ್ ಟ್ರಾಫಿಕ್ ಐತೆ. ಆ ಕಡೆ ಈ ಕಡೆ ಎರಡು ಕಡೆ ಯಾವ್ದು ನದಿ ಅಂತ ಗೊತ್ತಿಲ್ಲ. ಹೆಣ್ಮಗು ನೋಡೋಣ, ರಶ್ ಐತೆ, ನುಗ್ಗಬೇಕಷ್ಟೇ ಇವಾಗ. Who stopped you? ನಿಮ್ಮನ್ನ ತಡೆದಿರುವವರು ಯಾರು? ಮಾಡ್ಬೇಕು. ಇಲ್ಲಿಂದ ಸ್ವಲ್ಪ ದೂರ ಇತ್ತು, ಬಟ್ ಇದು ಎಲ್ಲರೂ ಕಂಟಿನ್ಯೂಸ್ ಟ್ರಾಫಿಕ್ ಆಗಿತ್ತು. ಅದಕ್ಕೆ ಸುಮ್ಮನೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ಸೈಡ್ ಫಸ್ಟಿಗೆ ನಾವು ಕಾರ್ ಪಾರ್ಕ್ ಮಾಡಿ ಇಲ್ಲೊಂದು ರೂಟ್ ಐತಿ, ಇಲ್ಲಿಂದ ನಾವು ಬೈ ವಾಕ್ ಹೋಗ್ಬೋದು. ಇನ್ನೊಂದು ಕರೆಕ್ಷನ್, ಇದು ತೆಯ್ಯಂ ಅಲ್ಲ, ಮುತ್ತಪ್ಪನ್. ನಾವು ಆ್ಯಕ್ಚುಲಿ ತೆಯ್ಯಮ್ಮು ಇದೇ ಥರ ಇರುತ್ತಲ್ಲ, ಅದಕ್ಕೆ ತೆಯ್ಯಂ ದೇವ್ರು ಅನ್ಕೊಂಡು ತೆಯ್ಯಂ ದೇವ್ರದ್ದು ಡಿಫ್ರೆಂಟ, ಈ ಮುತ್ತಪ್ಪನ್ ದೇವ್ರದ್ದು ಡಿಫ್ರೆಂಟ. ಸೊ ಸಮ್ವಾಟ್ ಸೇಮ್ ಇರುತ್ತದು. 450 ಮೀಟರ್ಸ್ ಅಲ್ಲಿಂದ ನಡ್ಕೊಂಡ್ಬರ್ಬೇಕು. ಆಮೇಲೆ ಇಲ್ಲಿನ ಒಳಗೆ ಎಂಟ್ರ್ ಆಗ್ತೀವಿ. ಒಳಗಡೆ ಹೆಂಗಿದೆ ಕಮೆಂಟ್ ಸೆಕ್ಷನ್ ಖಾಲಿನ ಐತಿ. ನಿಮ್ಮ ಆನೆಸ್ಟ್ ಒಪಿನಿಯನ್ನ ಪಾಸಿಟಿವ್ ಆದರೂ ಇರಲಿ, ಇಲ್ಲ ನೆಗೆಟಿವ್ ಆದರೂ ಕಮೆಂಟ್ನಲ್ಲಿ ತಿಳಿಸ್ರಿ. जिंग चका कुछ टूवी टूवी सागरा सरसरा डैडीज होम
ಅಂದ್ರ ಬಾಳ ರಶ್ ಐತಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ. ಅಲ್ಲಿ ಮೇಲ್ಗಡೆ ಐತಲ್ಲ ಅಲ್ಲಿ ಫೋಟೋ ಏನ್ ಫೋಟೋ ಇದಾವ ಇಲ್ಲಿ ಏನಂದ್ರ ಬೆಳಿಗ್ಗೆ ನಡೆಯುತ್ತದ. ಬೆಳಿಗ್ಗೆ 2 ದೇವರು ಅಲ್ಲೇ ಕೆಳಗಡೆ ಒಂದು ನಾಯಿ ನೋಡ್ಬೋದು. ಯಾಕಂದ್ರೆ ಅದು ಮುತ್ತಪ್ಪನ ದೇವರ ಪ್ರಿಯ. ಈಗ ಶಿವನಿಗೆ ನಂದಿ ಹಂಗಲ್ಲ, ಈ ಮುತ್ತಪ್ಪನ ದೇವರಿಗೆ ಆ ನಾಯಿ ಹಂಗೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. मतलब वो अलग ही लेवल का बंदा था. ಆಲ್ರೆಡಿ ಟೈಮ್ 7:20. ಅಲ್ಲಿ ನಡೀತೀವಿ ಅನ್ಕೋತ ನೋಡೋಣ. ನೋಡೋದಿರಲ್ಲ ಭಾಳ ರಶ್ ಐತಿ ಒಳಗೆ. ಉತ್ತರ ಕೇರಳದ ಅತ್ಯಂತ ಪ್ರಸಿದ್ಧ ಹಾಗೂ ವಿಶಿಷ್ಟ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಮುತ್ತಪ್ಪನ್ ದೇವಾಲಯ. ಭಕ್ತಿ, ಸಂಪ್ರದಾಯ, ಪ್ರಕೃತಿ ಈ 3 ಒಂದೇ ಜಾಗದಲ್ಲಿ ಬೆರೆತಿರುವ ಈ ಪವಿತ್ರ ಕ್ಷೇತ್ರ. ಸಂತಾನವಿಲ್ಲದ ಬ್ರಾಹ್ಮಣ ದಂಪತಿಗಳಾದ ಅಯ್ಯಂಕರ್ ಮತ್ತು ಪದಿಕುಟ್ಟಿ ಅವರಿಗೆ ಒಂದು ದಿನ ನದಿಯ ತೀರದಲ್ಲಿ ಶಿಶುವೊಂದು ದೊರೆಯಿತು. ಆ ಮಗುವನ್ನು ದೇವರ ಪ್ರಸಾದವೆಂದು ಭಾವಿಸಿದ ಅವರು ತಮ್ಮ ಮಗನಾಗಿ ಸಾಕಿ ಬೆಳೆಸುತ್ತಾರೆ. ಬಾಲ್ಯದಿಂದಲೇ ಆ ಮಗು ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾಗಿತ್ತು. ಬಡವರಿಗೆ ನೆರವಾಗುವುದು, ಕಾಡಿನಲ್ಲಿ ಬೇಟೆಯಾಡುವುದು, ಜಾತಿ ಮತದ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವುದು ಇವೆಲ್ಲವೂ ಅವನ ಜೀವನದ ಭಾಗವಾಗಿತ್ತು. ಒಂದು ದಿನ ತನ್ನ ನಿಜವಾದ ದೈವಿಕ ಸ್ವರೂಪವನ್ನು ಲೋಕಕ್ಕೆ ಪರಿಚಯಿಸಿ ಲೋಕ ಕಲ್ಯಾಣಕ್ಕಾಗಿ ಹೊರಟನು. ನಂತರ ಆತನೇ ಶ್ರೀ ಮುತ್ತಪ್ಪ ಎಂದು ಭಕ್ತರಿಂದ ಆರಾಧಿಸಲ್ಪಟ್ಟನು ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಮುತ್ತಪ್ಪನು ಶಿವ ಮತ್ತು ವಿಷ್ಣು ತತ್ವಗಳ ಸಂಗಮವಾಗಿದೆ. ಇಲ್ಲಿ ಮುತ್ತಪ್ಪನ ಆರಾಧನೆ ತಿರುವಪ್ಪನ್ ಮತ್ತು ವೆಳ್ಳಾಟಂ ಎಂಬ 2 ಥೆಯ್ಯಂ ರೂಪಗಳ ಮೂಲಕ ಪ್ರತಿದಿನ ನಡೆಯುತ್ತದೆ. ಮುತ್ತಪ್ಪನ ಜೊತೆಗೆ ನಾಯಿಯೂ ಸದಾ ಇರುತ್ತದೆಂಬ ನಂಬಿಕೆಯಿಂದ ಇಲ್ಲಿ ನಾಯಿಗೂ ವಿಶೇಷ ಗೌರವ ನೀಡಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ನಾಯಿಗಳನ್ನು ಕಾಣಬಹುದಾಗಿದೆ. ಇದೇ ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷತೆ. ನಾಯಿಯನ್ನು ವಾಹನ ಇದೆ ದೇವರಿಗೆ, ಅಲ್ಲಿ ನಾಯಿ ಮೈತಾರೆ. ತುಳಸಿ ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವಿಡಿಯೋ ನೋಡ್ತಿರೋರ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಕ್ಷಕರಿಂದ ಕುಟುಂಬದವರಾಗಿ. ನಾವ ರೆಕ್ಸು ಮತ್ತೆ ಈ ಸೀನರೀಸು, ವ್ಯೂ ಪಾಯಿಂಟ್ ಮತ್ತೆ ಜಲಪಾತ ಮೇಲಿನ ಮೇಲೆ ನೋಡ್ತಿರ್ತೀವಿ. ಕೂತ್ಗಳಲ್ಲಿ ಏನೋ ಡಿಫ್ರೆಂಟ್ ಆಗಿರೋದು ನೋಡ್ಬೇಕಂತ ಮೊದಲೇ ಕೇರಳ ಗಾಡ್ಸ್ ಓನ್ ಕಂಟ್ರಿ. ಅದಕ್ಕಾಗಿ ಟೆಂಪಲ್ಗಳನ್ನ ಸುತ್ತಾಡೋದು ಡಿಫ್ರೆಂಟ್ ಆಗಿ ಎಲ್ಲಿರೋ ಒಂದು ಬೇರೆ ತರ ಇತಿಹಾಸ ಇರ್ಬೇಕು ಆ ಟೆಂಪಲ್ದು. ಆ ತರ ಟೆಂಪಲ್ ಹೋಗ್ಬೇಕಂತ 4 ಟೆಂಪಲ್ ಚೂಸ್ ಮಾಡಿದ್ವಿ. ಕೊಟ್ಟು ಇವ್ರ ವಿಡಿಯೋ ನೋಡಿಲ್ಲ ಅಂದ್ರೆ ಅಲ್ಲಿ ಮ್ಯಾಲ ರೈಟ್ ಹ್ಯಾಂಡಿಗೆ ಐ ಬಟನ್ ಹಾಕಿರ್ತಾನೆ ನೋಡ್ರಿ. ಅಲ್ಲಿ ಮ್ಯಾಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಮ್ಯಾಲ ಇಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನೆ, ಜಲ್ದಿ ಹೋಗಿ ನೋಡ್ರಿ. ನಾಲ್ಕಕ್ಕೂ ಡಿಫ್ರೆಂಟ್ ಸ್ಟೋರೀಸ್ ಇದಾವೆ, ಡಿಫ್ರೆಂಟ್ ರೀಸನ್ ಇದಾವೆ. 4 ದೇವಾಲಯ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. 4 ಒಂದೇ ಆಗಿದ್ರೆ ಒಂದೇ ಟೆಂಪಲ್ ಅಲ್ಲಿ ಇಡೋರೆಲ್ಲ. Emotional damage.
ಲೇ ಇವನ್ ಬೇರೆ ರೂಟ್ ಹೇಳಕ್ಕಾಗಲ್ಲ, ರೈಟ್ ಟು ಲೈಫ್ ಗೊತ್ತಿಲ್ಲ ಲೇ, ಹಿಂಗೇನಕ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೇತವ. ಯೂಟ್ಯೂಬ್ ನೋಡ್ಕೊಳ ಇರ್ಲಿ, ಸ್ಟ್ರೇಟ್ ತೋರಿಸ್ಬೋದು. ಒಂದ್ ಸ್ಟೇ ಮಾಡಿ ಊಟ ಮಾಡಿ ಅದಾದ್ಮೇಲೆ ನಾಳೆ ಬೆಳಿಗ್ಗೆ ಬೇಗನೆ ಹೊರಡ್ಬೇಕಂತ ಇದೆ. ಸೊ ಈ ಕೇರಳದಲ್ಲಿ ಆಗಿರೋದು 2 ತರ ಎಕ್ಸ್ಪೀರಿಯನ್ಸ್. ಒಂದು, ಎಲ್ಲರನ್ನೆಲ್ಲ ಕೆಲವೊಂದಿಷ್ಟು ಜನ ಏನ್ ರೆಸ್ಪಾನ್ಸೇ ಮಾಡಲ್ಲ, ಬಂದ್ಬಿಟ್ಟು ಗಾಡಿ ನಂಬರ್ ಪ್ಲೇಟ್ ಕೇಳ್ತಾರೆ, ಸರಿಯಾಗಿ ಏನೋ ಕೇಳಿದಕ್ಕೆ ಉತ್ತರ ಕೊಡಲ್ಲ, ಬೇಕಂತ ಆರ್ಡರ್ ಲೇಟಾಗಿ ಕೊಡೋದು, ಏನ್ ನಾವು ಐಟಮ್ ಕೇಳಿದ್ರೆ ಐಟಮ್ ಇದ್ರೂ ಇಲ್ಲ ಅಂತ ಹೇಳೋದು, ನಾವು ಇಲ್ಲಿ ಹೋಗ್ಬೇಕು ಹೆಂಗ ಬಂದ್ ಕೇಳೋದಕ್ಕೇನು ಸುಮ್ಮನೆ ಮಾತಾಡ್ಸಿಲ್ಲ, ಸುಮ್ಮನೆ ಹೋಗ್ಬಿಡೋದು. ಇದಕ್ಕೆಲ್ಲ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ವಿ. ಬಟ್ ನಿನ್ನೆ ನೈಟು ನಾವು ಏನು ಸ್ಟೇ ಇಲ್ಲ ಅಂತ ಫುಲ್ ಗೊಂದಲದಲ್ಲಿದ್ವಿ, ಹುಡುಕಾಡ್ತಿದ್ವಿ. ಆ ಟೈಮಲ್ಲಿ ಗೊತ್ತಿಲ್ಲ, ನಾನು ಅವ್ರನ್ನ ಲೋಕಲೈಸ್ನ ಕೇಳೇ ಇಲ್ಲ. ನನ್ನ ಕಾರ್ ನೋಡ್ಬಿಟ್ಟು ಅವರೇ ಬಂದು ಎಲ್ಲಿ ಹೋಗ್ತಿದಾರ, ಏನ್ ಮಾಡ್ತಿದಾರಾ ಅಂತೆಲ್ಲ ಕೇಳಿ ಅವರು ಬೇರೆಯವ್ರ ಕಾಲ್ ಮಾಡಿ ಬೇರೆಯವ್ರ ಹತ್ರ ನಂಬರ್ ಇಸ್ಕೊಂಡು ಅವ್ರೂರಲ್ಲಿ ಏನೋ ಯಾವುದು ಸ್ಟೇ ಇರಲಿಲ್ಲ. ಬಟ್ ಇನ್ನೊಂದು ಈ ಊರು ಹೋಗಿ ಇಲ್ಲೆಲ್ಲ ಇರುತ್ತೆ ಅಂತ ಅವರೇ ಬೇರೆಯವ್ರ ಕಾಲ್ ಮಾಡಿ ಬುಕ್ ಮಾಡಕ್ ಹೇಳಿ ತುಂಬಾ ಹೆಲ್ಪ್ ಮಾಡಿ. ಬಟ್ ನಾವು ಕೇಳೇ ಇಲ್ಲ, ಅಂದ್ರೂ ಹೆಲ್ಪ್ ಮಾಡಿದ್ರು. ನೋಡ್ರಿ ಇಲ್ಲಿ ಈ ಟೈಮಲ್ಲಿ ಯಾರು ಹೆಲ್ಪ್ ಮಾಡಿದಾರಲ್ಲ ಅವ್ರಿಗೆ ತುಂಬಾ ಧನ್ಯವಾದಗಳು. ಇನ್ನೊಂದು ಯಾರು ಹೆಲ್ಪ್ ಮಾಡಿರಲ್ಲ, ಇಗ್ನೋರ್ ಮಾಡಿದಾರಲ್ಲ ಅವ್ರಿಗೆ ಒಂದು ಸ್ಮೈಲ್ ಕೊಡ್ಬೇಕು. ಸ್ಮೈಲ್ ಕೊಟ್ಟು ಕಾರಲ್ಲಿ ಬಂದು ಕೊಟ್ಟು ಬೈಬೇಕು. ಹೆಂಗ್ ಬೈಬೇಕಂದ್ರೆ ನಮ್ ಬೀಕೆ ಬೈತಾನೆ ಇರಲ್ಲ, ಬೇಡ ಬೀಪ್ ಆಗುತ್ತೆ ಬಾಳ, ಅವ್ನು ಬಾರಿ ಬೀಪ್ ಮನುಷ್ಯ. ಬಾಯ್ ಬಿಟ್ರೆ ಬೀಪ್ಗಳು. ಇನ್ನೊಂದು, ಕೇರಳದಲ್ಲಿ ರೆಡ್ ಅಲರ್ಟ್ ಮಾಡವ್ರೆ. ನಾವು ಇವಾಗ ಇದೇ ಅಲ್ವಾ, ಇದೇ ಒಂದು ಏರಿಯಾದಲ್ಲೆಲ್ಲ 3 days ರೆಡ್ ಅಲರ್ಟ್ ಕೊಟ್ಟವ್ರೆ. ಅಲ್ಲಿ ಸ್ಟೇ ಫುಲ್ ಕುಸಿದೋಗ್ಬಿಟ್ಟೈತೆ. ಇಲ್ಲಿ ಅಂದ್ರೆ ಬೇರೆಯವ್ರು ಹೇಳ್ತಾ ಇದ್ರು, ಅಲ್ಲಿ ನಮ್ದು ಹೋಮ್ ಸ್ಟೇ ಓನರ್ ಈ ತರ ಒಂದು ಫುಲ್ ಕುಸಿದೋಗ್ಬಿಟ್ಟೈತೆ ಅಲ್ಲಿ. ಬಟ್ ಯಾರು ಜನಗಳಿರಲಿಲ್ಲ, ಫುಲ್ ಸ್ಟೇಗೆ ಯಾರು ಇರಲಿಲ್ಲ, ಯಾರು ಇರಲಿಲ್ಲ. ಇಲ್ಲಂದ್ರು ಓಕೆ, ಜೀವನ ನಡೀತದೆ ಆಲೋಕೆ. ಒಳ್ಳೆ ಶಣ್ ಇದ್ದಂಗೆ ಇದೆಯಲ್ಲ. ವ್ಯೂ ಪಾಯಿಂಟ್ ಸ್ವೀಟ್ ಇರುತ್ತೆ ಬಾ, ಇಲ್ಲೇ ತಿನ್ನೋಣ ಬಾರ ಅಂತ ಬಿಟ್ಟಿದ್ರೆ ವೇಸ್ಟು. ಸಂತೋಷವಾಗಿ ಕಾಣಿಸ್ಕೊಳ್ಳೋದು ಬೇರೆ, ಸಂತೋಷವಾಗಿ ಇರೋದು ಬೇರೆ. ಯಾವಾಗ್ಲೂ ಸಂತೋಷವಾಗಿ ಇರೋ ತರ ಕಾಣಿಸ್ಕೋಬೇಡಿ, ಸಂತೋಷವಾಗಿರಿ. ಅಲ್ಲಿ ಹಂಚಿನ ತಿನ್ಬೇಕಾದ್ರೆ ಕೈ ಅಂಟಾಗಿತ್ತು. ಸೊ ನೀರ್ ಬೇಕಿತ್ತು ಕೈ ತಗೊಳಕ್ಕೆ, ಗಾಡಿಯಲ್ಲಿ ಇರಲಿಲ್ಲ, ಅದಕ್ಕೆ ಇಲ್ಲೊಂದು ಮನೆಗೆ ಬಂದ್ವಿ. ನಿಮ್ಮನೆಗೆ ಈ ಚಟ ಇವರು ಕೋಕೋ ಹಣ್ಕೊಡ ಕೋಕೋ ಅನ್ನು ಇದರಿಂದ ಚಾಕ್ಲೇಟ್ ಮಾಡ್ತಾರೆ. ಇದು ಮ್ಯಾಂಗೋ ಎಲ್ಲ ಅವರೇ ಎಲ್ಲ ಬಂದು ನೀರು ಕೊಟ್ಟು ಎಲ್ಲ ಕೊಟ್ಟರು. ನಾವು ಕೇಳೇ ಇಲ್ಲ, ಬಟ್ ಅವರೇ ಕೊಟ್ಟರು. ಇಲ್ಲೇ ಇರೋದು ಇದು, ಇಲ್ಲಿ ಕಾಣಿತಲ್ಲ ಇದೇ ಕೋಕೋ ಗಿಡ. ಮತ್ತೆ ಇದನ್ನ ದಾದಿ ಅಂತ ಏನು ಹೇಳಿದ್ರು, ಕೇರಳ ನೀರು ಒಂಥರ ರೆಡ್ ಕಲರ್ ಬರುತ್ತಲ್ಲ, ಇದನ್ನೇ ಹಾಕೋದು ಅವರು ನೀರಲ್ಲಿ. ಇದನ್ನ ಹಾಕ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ. ಅವ್ರಿಗೆ ಒಂದು ಬಾಟ್ಲ್ ಕೊಟ್ಟಿವಿ, ಕೊಡ್ತಾವ್ರೆ. ಥ್ಯಾಂಕ್ ಯು ಚಟ, ಥ್ಯಾಂಕ್ ಯು. ನೀರು ಕೊಟ್ಟರು, ಅದೆಲ್ಲ ಅಂದರೆ ಗಿಡದಲ್ಲಿ ಕಾಸ್ಬಿಟ್ಟು ನೀರು ಕೊಟ್ಟರು. ಬೀಜ ಬಡ್ಡಿ ಇದು ಸಸಿ ಪ್ಲಾಂಟಿಗೆ ಊರಿಗೆ ತಗೊಂಡು ಹೋಗ್ತೀನಿ ನೆಡಕ್ಕೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಅರ್ಥವಾಗುತ್ತದೆ. ಊರಿಗೆ ತಗೊಂಡು ಹೋಗ್ತೀನಿ ನೆಡಕ್ಕೆ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ಫೋನ್ ಕೊಡ್ರ ಮಲಯಾಳಿ ಟ್ರಾನ್ಸ್ಫರ್ ಮಾಡ್ರೋ, ಟ್ರಾನ್ಸ್ಲೇಟ್ ಮಾಡೋ. Semester later. Can we see the
Graduation day. ಇದು ಮೇರಿ ಅಂದ್ರೆ ಬಿಡಿ, ಇಲ್ಲ ಅದು ಮೇರಿ ಇಲ್ಲಂತೆ ಅದು ಬೀಜ ಇರುತ್ತೆ. ಅದಿಲ್ಲಂತೆ, ಅದು ಬೀಜ ಹೊರಗಡೆ ಸಿಗುತ್ತಾ ಕೇಳಿ ಎಲ್ಲರೂ. ಹೇಳ್ತೀವಿ ಭಾಳ ಒಳ್ಳೆ ಎಲೆಗಳನ್ನ ಇವಾಗ ನೀನ್ ಕ್ರಿಕೆಟರ್ ಎಲ್ಲ ನೋಡಿದ್ಯಲ್ಲ, ಎಲ್ಲ ಈ ತರ ಎಲ್ಲ ಹಾಕೊಂಡೆ ಬೇಯಿಸ್ಕೊಂಡು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ ನೀನು ನಾಳೆ ಟೌನಿಗೆ ಇಟ್ಟು ಟೌನಲ್ಲಿ ಟೌನು ಯಾದಿ ಪ್ಲಾಂಟ್ ಬಾ. ನಮ್ಮ ಅರ್ಶುಬ್ರು ಅಲ್ಲಿ ಬರೀ ಡೌಗಳು ನಿಂತು ನಮ್ರು ಅಲ್ಲಿ ನೀರ್ ಕೊಡ್ಬಿಟ್ಟು ಅಲ್ಲಿ ನೀರ್ ಟೇಸ್ಟ್ ಅನ್ಸಿದ್ಮೇಲೆ ಯಾದಿ ಪ್ಲಾಂಟ್ ಯೂಸ್ ಮಾಡ್ತಾರೆ. ಈ ಪ್ಲಾಂಟ್ ಅದಕ್ಕೆ ಇಲ್ಲಿ ಒಂದು ನರ್ಸರಿಯಲ್ಲಿ ಆ ಪ್ಲಾಂಟ್ ನ ತಗೊಂಡೋಗಿ ಅವ್ರೂರಲ್ಲಿ ಹಚ್ಚಿ ಆ ಪ್ಲಾಂಟ್ ಇಂದ ಮತ್ತೆ ಇನ್ನೊಂದ್ಸಲ ಪ್ಲಾನ್ ಮಾಡಿ ನಾವು ಪ್ರೊಸೆಸ್ ಮಾಡ್ತಾನೆ ಅಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾರಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಕಮೆಂಟ್ ಅಲ್ಲಿ ಹಾಕಿ ನಿಮ್ಮನೆಗೆ ಒಂದು ಗಿಡ ಕಳ್ಸ್ಕೊಡ್ತೀನಿ. ಹೋಗ್ ಬಿಸ್ನೆಸ್ ಒಳ್ಳೇದಾಗ್ಲಿ. ಯಾವ್ದು ಪ್ಲಾಂಟ್ ಕೀಚೈ ಡಿಕೆ ಪ್ಲಾಂಟ್ ಹಿಡ್ಕೊಂಡ್ ಮುಂದೆ ಕುಂತವನೆ. ಡಿಕೆ ಒಳ್ಳೇದದು ಪ್ಲಾಂಟ್, ನೀನು ಒಂದು ತಗೋಬೇಕಲ್ಲ. ನಾನು ವರ್ಷಗಳದು 3 ವರ್ಷ ಆದ್ಮೇಲೆ ಬೆಳೆಯುತ್ತೆ, ನಮ್ ತೋಟಕ್ಕೆ ಹಾಕಂತ ಇಟ್ಕೊತೀನಿ. ಮಾತೇ ಇಲ್ಲ. ಥ್ಯಾಂಕ್ ಯು ಕಂತೀನಿ. ಬದೋ ಕೈ ಪಾಪ ಚೆನ್ನಾಗಿ ನೋಡ್ಕೊಂತ ಫಸ್ಟ್ ಪ್ರತಿ ಸ್ಥಳವೂ ಒಂದು ಕತೆ, ಪ್ರತಿಯೊಂದು ಕಥೆಯೂ ಒಂದು ಪ್ರಯಾಣ ಇಲ್ಲಿ ಮುಗಿಯಬಹುದು, ಆದರೆ ಕಥೆಯನ್ನು ಮುಂದುವರಿಯುತ್ತದೆ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ವಿಷನ್ ಆಫ್ ಕನ್ನಡಿಗ. ಮುಂದಿನ ಪ್ರಯಾಣ ನೀವೇನು ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ.